ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೆ ಜೈ ಜಿನೇಂದ್ರ. ಶ್ರೀ ಬಾಳಪ್ಪ ಬಾಬು ಕಂಟಿ ಅವರ 75ನೇ ಹುಟ್ಟು ಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಶ್ರೀ ಜೀನವಾಣಿ ಮಂಗಳ ಕಾರ್ಯಾಲಯ, ಶ್ರೀ ಆದಿನಾಥ್ ದಿಗಂಬರ್ ಜೈನ್ ಮಂದಿರ್, ಕಂಟಿ ತೋಟ, ಮಸೂರಗುಪ್ಪಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಇಲ್ಲಿ ರವಿವಾರ ದಿನಾಂಕ 16 ಆಗಸ್ಟ್ 2026ರಂದು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಉತ್ಸಾಹದಿಂದ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ, ಯುವ ಸನ್ಯಾಸಿಗಳು ಹಾಗೂ ಇಂಚಿಗೇರಿ ಶ್ರೀಮಠದ ರಾಜ್ಯ ಗೌರವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಮುಖ್ಯ ಅತಿಥಿಗಳು ಡಾಕ್ಟರ್ ವಿನೋದ್ ಸುರೇಂದ್ರ ದೊಡ್ಡಣ್ಣವರ್, ಕಾರ್ಯದರ್ಶಿ, ಭರ್ತೆ ಶಿಕ್ಷಣ ಸಂಸ್ಥೆ ಬೆಳಗಾವಿ. ಅತಿಥಿಗಳಾಗಿ ಶ್ರೀ ಮಹಾವೀರ್ ವಸಂತ ನಿಲಜ್ಗೆ, ಅಧ್ಯಕ್ಷರು, ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆ ಹುಕ್ಕೇರಿ ಹಾಗೂ ಅಧ್ಯಕ್ಷರು, ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿ ಹುಕ್ಕೇರಿ. ಶ್ರೀ ರವೀಂದ್ರ ಚೌಗಲಾ, ಸಂಸ್ಥಾಪಕ ಅಧ್ಯಕ್ಷರು, ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ನಿ ಹುಲ್ಲೋಳಿ. ಅದೇ ರೀತಿ ಶ್ರೀ ವಿಕ್ರಮ್ ಕರ್ನಿಂಗ್, ಖ್ಯಾತ ನ್ಯಾಯವಾದಿಗಳು, ಸಂಕೇಶ್ವರ್. ಕಾರ್ಯಕ್ರಮ ನಿರೂಪಣೆಯನ್ನು ಶ್ರೀಮತಿ ವೇಣುತಾಯಿ ಚೌಗಲಾ, ನಿವೃತ್ತ ಶಿಕ್ಷಕಿ, ಹುಲ್ಲೋಳಿ ಇವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಬಾಳಪ್ಪ ಬಾಬು ಕಂಟಿ ಅವರ ಅಭಿನಂದನಾ ಸಮಿತಿ ಹುಕ್ಕೇರಿ ತಾಲೂಕು, ಶ್ರೀ 1008 ಬ ಆದಿನಾಥ್ ದಿಗಂಬರ ಜೈನ ಮಂದಿರ ಕಮಿಟಿ ಮಸೂರಗುಪ್ಪಿ, ಜೈನ ಸೌಹಾರ್ದ ಸಹಕಾರಿ ಸಂಘ ಮಸೂರಗುಪ್ಪಿ, ಶ್ರೀ ಜೈ ಜಿನೇಂದ್ರ ಹಾಲಿನ ಡೇರಿ ಮಸೂರಗುಪ್ಪಿ ಹಾಗೂ ಸಮಸ್ತ ಶ್ರಾವಕ ಶ್ರಾವಕಿಯರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಹಾಗೂ ಗೆಳೆಯರ ಬಳಗದವರು ಅನೇಕ ಹೆಚ್ಚು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು. ಶ್ರೀ ಬಾಳಪ್ಪ ಬಾಬು ಕಂಟಿ ಇವರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಸಿಹಿ ಹಂಚಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ತೇಜ್ ಪ್ರಭು ನ್ಯೂಸ್, ಮಸರಗುಪ್ಪಿ. ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವೇಣುತಾಯಿ ಟೀಚರ್ ನಡೆಸಿಕೊಡಬೇಕು. ಇಲ್ಲಿಯವರೆಗೆ ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವುದೇ ಕಾರ್ಯಕ್ರಮ ಆದರೂ ಶ್ರಮಿಸ್ತಾರೆ. ಧನ್ಯವಾದಗಳು. ಪುರುಷೋತ್ತಮ ಕಟ್ಟದಲ್ಲಿ ಹಾಗೂ ಕಲ್ಪನಾ ಆಂಟಿಯವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರು ಈ ಕೃತಿಗಳನ್ನು ಬಿಡುಗಡೆ ಮಾಡಿದಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ತುಂಬುವುದರಿಂದ ತಂತಾ ಇದ್ದೇನೆ. ಇನ್ನು ಮುಂದೆ ಏನ್ ದೂರ ಹೋಗೋದ್ರ ಒಂದು ಅಷ್ಟ ಇಲ್ಲ ಅವಕಾಶ ಉಳಿದವರಿಗೆ ಗಮನಿಸಲಿದ್ದಾರೆ. ಆದ ಕಾರಣ ಭರ್ತೇಶ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಅವರು ಕೂಡ ನಮ್ಮ ಬಾಳೇಶನ ಕಂಠಿಯವರು ಆದ ಕಾರಣ ಏನ್ ದೂರ ಹೋಗೋದ್ರ ಒಂದು ಅಷ್ಟ ಇಲ್ಲ ಅವಕಾಶ ಉಳಿದವರಿಗೆ ಗಮನಿಸಲಿದ್ದಾರೆ. ಆದ ಕಾರಣ ಭರ್ತೇಶ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಅವರು ಕೂಡ ನಮ್ಮ ಬಾಳೇಶನ ಕಂಠಿಯವರು ಶಾಂತ ರೀತಿಯಿಂದ ನಡೆಸಿ ಹೊರಗಡೆ ನಿರ್ಗಮಿಸಿ ಎಲ್ಲರೂ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ವ್ಯವಸ್ಥೆಯನ್ನ ಒಂದಿಷ್ಟು ಅಸ್ತವ್ಯಸ್ತ ಮಾಡಬೇಡ್ರಿ ಅಂತ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ವಿಲೀನರಾಗಬೇಕು. ಯಾರು ಈ ಕೃತಿಗಳನ್ನು ಬಿಡುಗಡೆ ಮಾಡಿದಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ತುಂಬುವುದರಿಂದ ತಂತಾ ಇದ್ದೇನೆ. ಇನ್ನು ಮುಂದೆ ಮಸೂರಗುಪ್ಪಿ ಜೈನ್ ಸಮಾಜದ ಹೆಮ್ಮೆಯಿಂದ ಇವರಿಗೆ ಧರ್ಮ ರತ್ನ ಪುರಸ್ಕಾರ ಮಾಡ್ತಾ ಇದ್ದೀವಿ. ಧರ್ಮವನ್ನ ಇವರಿಗೆ ಮಸೂರಗುಪ್ಪಿ ಜೈನ್ ಸಮಾಜದ ವತಿಯಿಂದ ಮಾಡ್ತಾ ಇದ್ದೀವಿ. ಸರಳತೆ, ಧರ್ಮನಿಷ್ಠೆ ಹಾಗೂ ಸಮಾಜಮುಖಿಯ ಇವರ ನಯ, ವಿನಯ, ಶಿಸ್ತು, ಸೌಜನ್ಯ, ಸಂಸ್ಕೃತಿ, ಸಂಸ್ಕಾರಗಳಿಂದ ತಮ್ಮ ವ್ಯಕ್ತಿತ್ವವನ್ನು ಸಾಮಾಜಿಕ, ಧಾರ್ಮಿಕ, ಸಮಾಜ ಕ್ಷೇತ್ರದಲ್ಲಿ ಸೇವಿಸಿದರು. ಅವರ ಸಾರ್ಥಕ ಏನಪ್ಪಾ ಅಂತಂದ್ರ ಹುಟ್ಟು ಹಬ್ಬ ಅಂದ್ರ ಬರೀ ಹುಟ್ಟು ಹಬ್ಬ ಅದಕ್ಕೆ ಬಹಳ ಅರ್ಥದವು. ಹುಟ್ಟು ಹಬ್ಬ ಮಾಡ್ಕೋಬೇಕಂದ್ರ
ಕೆಲವೊಂದು ಜನ ಏನ್ ಹೇಳ್ತಾರೋ ಹುಟ್ಟು ಹಬ್ಬದ ಸಲುವಾಗಿ ಎಲ್ಲಾ ಜನರನ್ನು ಕರೆಸಿ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋದು ಊಟ ಹಾಕ್ಸೋದು ಇಷ್ಟ ಆದ್ರ ಹುಟ್ಟು ಹಬ್ಬ ಆತನೋ ಎಲ್ಲಾರು ತಿಳ್ಕೊತಾರೆ. ಅದರ ಹಂಗಿಲ್ಲ. ಈಗ ಬಹಳಷ್ಟು ಜನರು ಮನುಷ್ಯನಾಗ ಏನೈತಂದ್ರ ಹುಟ್ಟು ಹಬ್ಬ ಮಾಡ್ಕೋಬೇಕಾದ್ರ ಅದಕ್ಕೊಂದ ಮನುಷ್ಯನಲ್ಲಿ ಅವರೊಂದು ಕಾರ್ಯಕ್ರಮ ಇಟ್ಕೊಂಡ. ಏನ್ ಕಾರ್ಯಕ್ರಮ ಅಂತಂದ್ರ ಈ ಹುಟ್ಟು ಹಬ್ಬ ಯಾಕೆ ಮಾಡಿಸ್ಕೊಳತ್ತಂದ್ರು ಯಾಕೆ ಮಾಡಿಸ್ಕೊಳತ್ತಂದ್ರೆ ಅವ್ರು ಹುಟ್ಟಿದಾಗಿಂದ ಇಲ್ಲಿವರೆಗೆ 75 ವರ್ಷ 75 ವರ್ಷ ತನ ಏನು ಸಾಧನೆಯನ್ನು ಮಾಡಿದರು ಆ ಸಾಧನೆಯನ್ನ ನೆನಪಿಸಿಕೊಳ್ಳೋದಂತ ಹಾಗೂ ಮುಂದಿನ ಪೀಳಿಗೆಗೆ ಏನ್ ಮಾಡಬೇಕು ಅನ್ನುವಂತ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ತಾರೋ. ಹಿಂದೂ ಸಹಕಾರಿ ಸಂಘದ ಅಧಿಕಾರಿಯಾಗಿ ನಿವೃತ್ತಿ ನಂತರ ಅಥವಾ ನಿವೃತ್ತಿ ಮೊದಲು ಸಾಕಷ್ಟು ಸಹಕಾರ ಕ್ಷೇತ್ರದ ಬಗ್ಗೆ ಅವರು ತಮ್ಮ ಸಹೋದ್ಯೋಗಿಗಳು ಕೂಡಿ ತಾಲೂಕಿನ ನೀರಾವರಿ ಯೋಜನೆಗಳನ್ನ ಹಾಗೂ ವಿಶೇಷವಾಗಿ ಶಂಕರಲಿಂಗ ಯಾಪ್ ನೀರಾವರಿ ಇರಬಹುದು, ಅಡವಿ ಸಿದ್ದೇಶ್ವರ ಯಾಪ್ ನೀರಾವರಿ ಯೋಜನೆ ಇರಬಹುದು, ಹೀಗೆ ಹುಕ್ಕೇರಿನ ಕೃಷಿ ಅಭಿವೃದ್ಧಿಗೆ ಹುಕ್ಕೇರಿ ತಾಲೂಕಿನ ರೈತರೊಂದಿಗೆ ಸಾಕಷ್ಟು ಕೆಲಸ ಮಾಡುವ ಮುಖಾಂತರ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಹುನೋಳಿಯ ಅಭಿಯಂತ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾಗಿ ಹಾಗೂ ಧರ್ಮನಾಥ್ ಸೌಹಾರ್ದ ಸಹಕಾರಿಯ ನಿರ್ದೇಶಕರಾಗಿ ಹಾಗೂ ಜೈನ ಸೌಹಾರ್ದ ಸಹಕಾರಿಯ ಹಸಿರುಗುಪ್ಪಿಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಒಂದು ಗ್ರಾಮೀಣ ಭಾಗದ ಕಟ್ಟಕಡೆಯ ವ್ಯಕ್ತಿಗೂ ಸಹಕಾರ ಕ್ಷೇತ್ರದ ಮುಖಾಂತರ ಆರ್ಥಿಕ ಸದೃಢತೆಗೆ ಶ್ರಮಿಸಿದ್ದಾರೆ. ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೆನವಾಡ ಗ್ರಾಮದಲ್ಲಿ ಸುಮಾರು 2012ರಿಂದ 2014ರಲ್ಲಿ ಇಲ್ಲಿ ಒಂದು ಜನಮಂದಿರ ನಿರ್ಮಾಣ ಮಾಡುವ ಮುಖಾಂತರ ಹಾಗೂ ಜಿಲ್ಲೆಯ ಜೈನ ಸಮಾಜದೊಂದಿಗೆ ಬೆಳಗಾವಿಯ ಡಾಕ್ಟರ್ ವಿನೋದನ ದೊಡ್ಡಣ್ಣವರ ಜೊತೆಗೂಡಿ ಬೆನವಾಡದ ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರವನ್ನ ಜೀರ್ಣೋದ್ಧಾರ ಮಾಡುವ ಮುಖಾಂತರ ಇದರ ಗುಚ್ಚೆಯ ಜೀರ್ಣೋದ್ಧಾರ ಮಾಡುವ ಮುಖಾಂತರ ನಮ್ಮ ಜೈನ ಸಮಾಜದ ದಿನಮಂದಿರಗಳ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದ್ದಾರೆ. ಹಾಗೂ ವಿಶೇಷವಾಗಿ ಅವರು ಈ ವಯಸ್ಸಿನಲ್ಲಿಯೂ ಸಹ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡುವ ಮುಖಾಂತರ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರು ಅವರಿಗೆ ಬರುವ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಎಲ್ಲ ಕ್ಷೇತ್ರಗಳ ಸಹಕಾರ, ಧಾರ್ಮಿಕ, ಆರೋಗ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆ ಭಗವಂತರು ಆಯುಷ್ಯ ಕೊಟ್ಟು ಅವರಿಗೆ ಕೊಡ್ಲಿ ಅಂತ ಹೇಳಿ ಅವರು ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಶತಮಾನೋತ್ಸವದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಜಿನೇಂದ್ರ. ನಾನು ಈ ಪೂಜೆಯಲ್ಲಿ ಕೂತಾರ ಅವರು ಸುರೇಶ್ ನೆಗಡಿ ಅಂತಿದ್ರು ಬೆಳಗಾವರು. ನಮಗೊಂದು ಹುಚ್ಚಿತ್ತು, ನಮ್ಮ ಜಿಲ್ಲೆಯಲ್ಲಿ ಏನು ಹಳೆ ಪುರಾತನ ಮಂದಿರಗಳು ವಸ್ತುಗಳು ಏನಾದ್ರು ಇದ್ರೆ ಅವ್ರದ್ದೊಂದು ಸಂರಕ್ಷಣೆ ಮಾಡೋದು, ಅವ್ರದ್ದೊಂದು ಡಾಕ್ಯುಮೆಂಟ್ ಮಾಡೋದು ಅಂತ ಹುಚ್ಚ. ಪ್ರತಿ ರವಿವಾರ ನಾವು 3 ಜನ ಎದ್ಕೊಂಡು ಕೆಲಸ ಪುರ ಜಿಲ್ಲಾ ತುಂಬ ತಿಳ್ಕೊಂಡು ಹೋಗ್ತಿದ್ವು, ಡಾಕ್ಯುಮೆಂಟ್ ಮಾಡ್ತಿದ್ವು. ಹೇಗೆ ಪರಂಪರ ನಮ್ಮ ವಿರಾಸತ್, ನಮ್ಮ ಹೆರಿಟೇಜ್ ಅದು ಸಣ್ಣ ಎಲ್ಲ ಕಡೆ ಬಿಟ್ಟು ಹೋಗಿ ಹಾಳಾಗಿ ಬಂದಿತ್ತು. ಅದರಿಂದ ನಮ್ಮ ಸಮಾಜ ಇವತ್ತು ಏನಿದ್ರು ಇದ್ರೆ ಆ ವಸ್ತುದಿಂದ ನಮ್ಮ ಸಮಾಜ ನಡೆದಂತ ಘಟನೆ. ಹಾದು ಹೋಗುವಾಗ ಒಬ್ಬ ತಾಯಿ ಬುದ್ಧಿ ನಮ್ಮಲ್ಲಿ ಪ್ರಸಾದ ಮಾಡಬೇಕ್ರಿ ಅಂತ ಮನೆಗೆ ಕರೆದಾಗ ಜೈನತಿ ಮನೆಗಳ ಪ್ರಸಾದ ಆಗಿರಲಿಲ್ಲ, ಸರಿಯಾದ ಸಮಯ ಇತ್ತದು. ಪ್ರಸಾದ ಮಾಡಬೇಕಂತ ಮನೆ ಮುಂದೆ ಹೋಗಿ ನಿಂತಾಗ ತಾಯಿ ನೀಡ್ತಾ ಇದ್ರು. ಜೈನತಿ ಮುನಿ ಮಹಾರಾಜರು ಕೇಳ್ತಾರ, ತಾಯಿ ನಿನಗೆ ವಯಸ್ಸೆಷ್ಟು ಅಂತ. ಮನೆಗೆ ಈಗ ತಾನೇ ನಡಿಲಿಕ್ಕೆ ಬಂದಿರತಕ್ಕಂತ ಸೊಸೆ ಹೆಣ್ಮಗಳು ಹೇಳ್ತಾಳ, ಮಹಾರಾಜರ ನನ್ನ ಆಯುಷ್ಯ ಬರೀ 3 ದಿನ ರೀ ಅಂತ. ಜೈನತಿ ಮುನಿ ಮಹಾರಾಜರಿಗೆ ಆಶ್ಚರ್ಯ ಆಗ್ತದ, 3 ದಿನ ಹೆಂಗ ತಾಯಿ ಅಂತಂದಾಗ, ನಿನ್ನ ಗಂಡನ ಆಯುಷ್ಯ ನನ್ನ ಗಂಡಗೆ 2 ದಿನ ರೀ ಅಂತ. ಮತ್ತ ನಿಮ್ಮ ಅತ್ತಿಗೆ, ನಮ್ಮ ಅತ್ತಿಗೆ 1 ದಿನ ರೀ ಅಂತ. ಮತ್ತ ನಿಮ್ಮ ಮಾವನವರಿಗೆ ಅವ್ರಿಗಿನ್ನ ಆಯುಷ್ಯೊಳಗೆ ಬಂದೇ ಇಲ್ರಿ ಅಂತ. ಜೈನತಿ ಮುನಿ ಮಹಾರಾಜರಿಗೆ ಆಶ್ಚರ್ಯ ಆಗ್ತದ, ತಾಯಿ ನಿನಗೆ ಹಂಗ 3 ದಿನ ಅಂತಂದಾಗ ಅವಾಗ ತಾಯಿ ಹೇಳ್ತಾಳ, ಇಷ್ಟು ವರ್ಷ ಆಯುಷ್ಯದೊಳಗ ಬರೀ ಮೋಸ, ಕಪಟ, ಅನ್ಯಾಯದಿಂದ ಬದುಕುವಂತ ಬಂದಿದ್ರಿ, ಮತ್ತೊಬ್ಬರ ಆಸನೆಯೊಳಗೆ ಬದುಕಿನಿ,
ಅದು ನಿಜವಾದ ಧರ್ಮ ಅಧ್ಯಾತ್ಮದ ಬದುಕು ಆಗೇ ಇಲ್ಲ, ಅವಶ್ಯ ಸಾರ್ಥಕ ಆಗಿಲ್ಲ. ಮೊನ್ನೆ ನಿಮ್ಮಂತ ಒಬ್ಬ ಜ್ಞಾನಿಗಳು ಬಂದ ತಮ್ಮ ಮಾತನ್ನ ಕೇಳಿ ಬದುಕನ್ನ ಪರಿವರ್ತನೆ ಮಾಡ್ಕೊಂಡಿದ್ರಿ. ಪರಿವರ್ತನೆ ಆಗಿ ಬದುಕಾಕತ್ತಿನಲ್ಲ 3 ದಿನ ಆಯ್ತು, ಅದಕ್ಕೆ ನನ್ನ ಜೀವನದ ಆಯುಷ್ಯ 3 ದಿನ ರೀ. ಮತ್ತೆ ಗಂಡನ 2 ದಿನ ರೀ. ಇಲ್ಲಿವರೆಗೆ ಶೆರೆ ಕುಡಿದು ಜೂಜಾಡಿ ಅನ್ಯಾಯ ಮಾಡಿ ಮೋಸದಿಂದ ಬದುಕಿದ ಮಹಾತ್ಮರ ನುಡಿಯನ್ನ ನಾವು ಒಂದಿನ ಕೇಳಿ ಗಂಡನ ಒತ್ತಾಯದಿಂದ ಕರ್ಕೊಂಡೋಗಿ ಮಣಿ ಮಹಾರಾಜರ ಪಾದಕ್ಕೆ ಹಾಕಿನ್ರಿ. ಅವ ಬದಲಾವಣೆ 2 ದಿನ ಆಗೈತಿ, ಅದಕ್ಕೆ 2 ದಿನ ಆಯುಷ್ಯ. ಹತ್ತಿದ ಮಾವನು 1 ದಿನ ಹತ್ತಿದ ಅಂತ ಹೇಳಿದ್ರೆ ಅದೇಂದ್ರಿ ಅಂತಂದ್ರ ಎಷ್ಟು ವರ್ಷ ಆಯುಷ್ಯ ವ್ಯರ್ಥ ಆಗಿದ್ ಹೋಗಿದ್ರಿ. ಆ ಮಣಿ ಮಹಾರಾಜರನ್ನ ಮಣಿ ಬಾಗಿಲಿಗೆ ಕರ್ಕೊಂಡು ಬಂದು ಅತ್ತಿ ಮಾವಗ ಆಶೀರ್ವಾದ ಮಾಡಿಸಿ ಅದಕ್ಕೆ ಆಯುಷ್ಯ 1 ದಿನ ನಮ್ಮ ಮಾವನ ಇನ್ನ ಸಾರ್ಥಕ ಆಗಿ ಇಲ್ರಿ. ನನಗ ಅನ್ನಿಸ್ತದ ಈ ಘಟನೆ ಹಿಂದಿನ ರಹಸ್ಯವನ್ನು ನೋಡಿದ್ರೆ ತಮಗಾಗಿ ತಮ್ಮ ಮನೆಗಾಗಿ ಬದುಕಲ್ಲ, ಸರ್ವಧರ್ಮ ಸಮಾಜದ ಒಂದಾಗಿರಲ್ಲ, ನಿಜವಾದ ಭಾರತೀಯ ಸಂಸ್ಕೃತಿ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರಿ. ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತಮ್ಮ ಉಳಿದಂತ ಭಗವಂತ ನೀಡಿರ್ತಕ್ಕಂಥ ಸಂಪೂರ್ಣ ಆಯುಷ್ಯವನ್ನ 75 ವರ್ಷದ ನವ ಚೈತನ್ಯ ಯುವಕರಂತೆ ಈ ಎಲ್ಲ ಸರ್ವ ಸಮಾಜದ ಯುವಕರಿಗೆ ಮಾದರಿಯಾಗಲಿ, ರೈತರಿಗೆ ಮಾದರಿಯಾಗಲಿ, ಸರ್ವ ಸಮಾಜಕ್ಕೆ ಮಾದರಿಯಾಗಲಿ. ನಿಮ್ಮ ಪ್ರತಿಯೊಂದು ಕ್ಷಣದ ಆಯುಷ್ಯ ಸಮಾಜಕ್ಕೆ ಸದ್ಬಳಕೆ ಆಗಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ. ನಮ್ಮ ಊರಿಗೆ 84 ಪೂರ್ಣ ಆಯಿತು. ಪೂರ್ಣ ಆದ್ರೂ ಅಲ್ಲಿ ನೀರ ನಿಲ್ಲದ, ಯಾಕಂದ್ರೆ ಮಳೆಗಾಲ ನಿಂತ ಇನ್ನೂ ಅದು ಮಳೆ. ಅವಾಗ ನಮ್ಮ ಬೆಲೆಗಿಟ್ಟು ಅಲ್ಲಿ ಕೆರೆಯನ್ನು ಪ್ರಯತ್ನ ಮಾಡಿಸಿದ ಬೇರೆ ಅನುಕೂಲ ಆಗೋದೇನ ಅಂದರೆ ಅವಾಗ ಏನಿಲ್ಲ ಅಂದರೆ ವೈದ್ಯಕೀಯ ಶಿಕ್ಷಣ ಸೇರಿದ್ರು. ಅವ್ರ ಕಡೆ ಹೋದ್ರು. ಅವ್ರು ಏನು ಮಾಡಿದ್ರು, ಒಂದು ಲೆಟರ್ ಮಾಡಿದ್ರು ಆಗಿನ ಚೀಫ್ ಇಂಜಿನಿಯರ್ ಅವ್ರು ಹೋಗ್ಬೇಕಲ್ಲ. ಅವರಿಂದ ಅವ್ರು ಏನಾದ್ರು ಹೋಗುವಾಗ ಒಡಕೆ ಗಡಿಗೆ ಅಂತ ಒಡಕೆ ಗಡಿ ಹೋದರೆ ನೀರು ಹೋದ್ರೆ 2 ಕೊಡ್ಬೋದು ಕಲ್ಕ್ಯುಲೇಷನ್ ಕೇಳಿ. ಆದ್ರೂ ನಾವು ಬಿಡ್ತಾರೆ ಪ್ರಯತ್ನ ಮಾಡ್ಕೊಂಡದ್ದು. ನಂತರ ಅವ್ರು ಯಾರು ಏನು ದಾರಿ ಮಾಡಿದ್ರನ್ನ ಊರಾಗ ಒಂದು 10 ಮಂದಿಗೆ ಕೂಡಿ ಅದರಿಂದ ಪ್ರಕರಣ ತಂದಿದ್ದು. ಅವರ ಪ್ರಕರಣಗಳಿಗೆ ಸ್ಪೀಕರ್ ತಾಯಿ ಜೋಶಿ ನಮ್ಮ ತಗ್ಗಿಸೋರು ಹುಕ್ಕೇರಿ ರೋಡ್ ಅಂದರೆ ನೀರು ಕಿಡಿ ಕೆರೆಗೆ ತಂದೆ ಒಂದು ಅನಾವಶ್ಯವಾಗಿ ಒಂದು 25 ನೀರು ತುಂಬಿಸಿದ್ದು. ಅದೇ ಮುಂದೆ ಗೌರ್ಮೆಂಟ್ ಅವ್ರಿಗೆ ಏನಾಯ್ತು, ಈ ರೈತರೆಲ್ಲ ಹೈಲೈಟ್ ಆಯ್ತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಎಲ್ಲ ಹೈಲೈಟ್ ಆಯಿತು. ಅವಾಗ 2008 ನಮ್ಮೆಲ್ಲ ಇದು ಆಗಬೇಕಾದ ಕಾರಣ ಅಂದರೆ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ಒಳಗೆ ಸಿಂಧಿ ಅಂತ ಒಬ್ಬರು ಎಂದಿದ್ರು. ಅವರು 4 ಗಂಟೆ ಮನೆಯಲ್ಲೇ ನಿಮ್ಗೆ ಕೇಳ್ತಾ ಇದ್ದೀರಿ, ನೀವು ಅದನ್ನ ಯಾವತ್ತೂ ನೆನಪು ಮಾಡ್ಕೊತಿರ್ಬೇಕು. ಸರ್ಕಾರದವ್ರಿಗೆ ಯಾರ್ದಾರಿ ನೀವು ನೆನಪು ಮಾಡ್ಕೊತಿದ್ರೆ ಅವ್ರಿಗೆ ಬರೆದು ಸಾರ್ಥಕ ಬದುಕನ್ನು ಕಟ್ಟಿಕೊಂಡ ಒಂದಾಗಿ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ನಮ್ಮ ಹೃದಯದ ನಮನಗಳು ನಮ್ಮ ಸೇವೆ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯ ಸೇವೆಯ ಮೂಲಕ ಅನೇಕರ ಬದುಕಿಗೆ ಬೆಳಕಾದ 75ನೇ ಅಮೃತ ಮಹೋತ್ಸವ ಅಭಿನಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ನೆರವೇರಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಹೃದಯ ಮಿಡಿಯಿತು ಸಹಕಾರ ಕೃತಜ್ಞತೆಗಳು. ಮುಖ್ಯ ಅತಿಥಿಗಳು ಡಾಕ್ಟರ್ ವಿನೋಯ್ ಸುರೇಂದ್ರ ಭದ್ರನವರ ಕಾರ್ಯದರ್ಶಿಗಳು, ಬರ್ತೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಹರಿಯಾಣ ಸಭಾ ಮಾಸಾನೆಗಳು, ಉದ್ಯಮಿಗಳು ಸ್ವಲ್ಪ ಸಭೆಗೆ ತಡವಾಗಿ ಬರುವವರಿದ್ದಾರೆ. ಅವರಿಗೂ ನೀವೇನು ಕಣ್ಣುಗಟ್ಟೆ ನೆರವು ತನ್ನ ತುಂಬಾ ಸೊಗಸಾಗಿ जग जन मन के मन को जब तक सूरहे कभी न हम ಕರಾವಳಿ ಮನುಷ್ಯನ ಅಂತ ಹೇಳಿ ಸಂಕಲ್ಪ ಮಾಡಿ ಧನ್ಯವಾದಗಳನ್ನ ಪ್ರತಿಯೊಬ್ಬ ಸದಸ್ಯರು ಕೂಡ ವೇದಿಕೆ ಹತ್ತ ಆಗಮಿಸಬೇಕು. ನಿಮ್ಮ ಒಂದು ಹೇಳ್ಕೊಳ್ತಾ ಇದ್ದೇನೆ. ಜೈನ್ ಸೌ
ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜವಾಹರ್ಲಾಲ್ ಮರ ಪಿಲಿಗಳು ನಾವೆಲ್ಲ It's very special to me. He loves me. Yes, love. Special. I am a Chirag Visual, a grandson of a Bala. He is my I had four. ಚಿಕ್ಕಪ್ಪನನ್ನ ಜೋಡಿಸಿ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಸಭೆಯ ಪರವಾಗಿ ದಂಪತಿಗಳ ಸುಂದರ ಸಾಕ್ಷಿಯಾಗಿ ಯಾಕಂದ್ರೆ ಮರುಪಡಿಸ್ತಿದ್ರು. ಆ ಕಾರಣದಿಂದ ನಾವು ಇದೊಂದು ದಿನ ಹುಟ್ಟಿದ್ದೇವೆ ಅಂತ ಹೇಳಕ್ಕಾಗಲಿಲ್ಲ. ಆದ್ರೂ ಕೂಡ ಗುರುಗಳ ಒಂದು ನಿಶ್ಚಿತ ದಿನಾಂಕವನ್ನ ರೂಪುಗೊಂಡಿದ್ದಾರಂತ ಆ ದಿನಾಂಕ ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ, ಸಾಧನೆಯ ಶಿಖರು ಹುಲ್ಲು ಹಾಸಿನಂತಾಗಲಿ, ಹಾದಿ ಮುಳ್ಳುಗಳು ಹೂಗಳಂತಾಗಲಿ, ಯಶಸ್ಸು ರತ್ನ ಕಂಬಳಿಯಾಗಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ, ವರ್ಷದ ಎಲ್ಲ ದಿನಗಳು ನಿಮಗೆ ಶುಭವಾಗಲಿ ಶುಭವಾಗಲಿ ಎಂದು ಶ್ರೀ ಬಾಳಪ್ಪ ಬಾಬು ಕಂಠಿ ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೆ ಜೈ ಜಿನೇಂದ್ರ.